ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರಗತಿಯನ್ನು ಹೊಂದುತ್ತಾ ಇರುವಂಥದ್ದು. 16ನೇ ತಾರೀಕಿನಂದು ರವಿಗ್ರಹ ಕಟಕ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ಮಿಥುನ ರಾಶಿಗೆ, 28ನೇ ತಾರೀಕಿನಂದು ಕುಜಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮಗೆ ಈ ಮಾಸ ಅತ್ಯಂತ ಅದ್ಭುತವಾಗಿದೆ. ಯಾಕೆ ಅಂದರೆ ನೋಡಿ, ಕುಜಗ್ರಹ ಮತ್ತು ಕೇತುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ರವಿಗ್ರಹ ದಶಮ ಭಾವದ ಸ್ಥಿತಿ, ಇದು ಕೂಡ ಅದ್ಭುತವಾಗಿದೆ. ಇನ್ನು ಬೃಹಸ್ಪತಿ ಗ್ರಹ ಮತ್ತು ಬುಧಗ್ರಹ ನವಮ ಭಾವದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಶುಕ್ರಗ್ರಹ ಅಷ್ಟಮ ಭಾವದಲ್ಲಿ ತುಂಬ ಒಳ್ಳೆಯದು. ಇನ್ನು ಶನಿಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಈ ಮಾಸದಲ್ಲಿ ಅದು ವಕ್ರವಾಗ್ತಿರುವಂಥದ್ದು. ಹಾಗಾಗಿ ಅದರಿಂದ ಕೂಡ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ರಾಹುಗ್ರಹ ಒಂದು ಮಾತ್ರ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಬಿಟ್ಟು ಇನ್ನೆಲ್ಲ ಗ್ರಹಗಳು ಕೂಡ ಅತ್ಯಂತ ಅದ್ಭುತವಾಗಿ ಸ್ಥಿತವಾಗಿದ್ದಾವೆ. ಹಾಗಾಗಿ ಹೇಳಿದ್ದು ಈ ಮಾಸ ಅತ್ಯಂತ ಅದ್ಭುತವಾಗಿದೆ ಅಂತ. ನಾವು ಒಂದು ಮಾಸ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ 8 ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಅದರಲ್ಲಿ 7 ಗ್ರಹಗಳು ಅತ್ಯಂತ ಅದ್ಭುತವಾಗಿ ಸ್ಥಿತವಾಗಿದ್ದಾವೆ. ಇದಕ್ಕಿಂತ ಇನ್ನು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬಿಡ್ಬೋದು. ಆಯಿತಾ, ಅಷ್ಟೊಂದು ಅದ್ಭುತವಾಗಿದೆ. ಒಂದೇ ಒಂದು ಮಾತಿನಲ್ಲಿ ಈ ಮಾಸದ ಒಂದು ಭವಿಷ್ಯವನ್ನು ಹೇಳಿಬಿಡ್ಬೇಕು ಅಂತ ಹೇಳಿ ಅಂದರೆ, ನಿಮ್ಮನ್ನು ತಡೆಯುವುದಕ್ಕೆ ಈ ಮಾಸದಲ್ಲಿ ಯಾರಿಂದ ಕೂಡ ಆಗುವುದಿಲ್ಲ. ನಿಮ್ಮನ್ನು ತಡೆಯೋರೇ ಇಲ್ಲ ಅಂಥೇಳಿ ಹೇಳಿಬಿಡಬಹುದು. ನೋಡಿ, ರವಿಗ್ರಹ ನಿಮಗೆ ಈ ಮಾಸದಲ್ಲಿ ದಶಮ ಭಾವದಲ್ಲಿ ಸ್ಥಿರವಾಗಿದೆ. ಹಾಗಾಗಿ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ರಾಜಕಾರಣಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಕುಜಗ್ರಹ ಮತ್ತು ಕೇತುಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಶಿಖೀಲಾಭದ ಸರ್ವಲಾಭಂ ಕರೋತಿ ಅಂತ ಹೇಳಿರುವಂಥದ್ದು. ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಲಾಭ ಉಂಟಾಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಒಂದೊಂದೇ ವಿಚಾರ ತಗೊಂಡು ಇದರಲ್ಲೆಲ್ಲ ಚೆನ್ನಾಗಿದೆ ಇದರಲ್ಲೆಲ್ಲ ಚೆನ್ನಾಗಿದೆ ಅಂತ ಯಾಕೆ ಹೇಳ್ತಾ ಹೋಗುತ್ತೆ. ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಲಾಭ ಉಂಟಾಗುತ್ತೆ. ಅಂದರೆ ನೀವೇನಾದರೂ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಾಗೆ ಭೂ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟು ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನೊಂದು ನೀವು ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ವಿಷಯ ಇದೆ. ಅದೇನು ಅಂತ ಹೇಳಿ ಆದರೆ, ಶನಿಗ್ರಹ ನಿಮಗೆ ಗೊತ್ತಿದೆ, ಈ ಒಂದು 2-3 ತಿಂಗಳಿಂದ ಹಿಡಿದು ಷಷ್ಠ ಭಾವದಲ್ಲಿ ಸ್ಥಿರವಾಗಿತ್ತು. ಅದರಿಂದ ಏನು ಹೇಳಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಾ ಇದೆ. ಈಗ ಈ ಮಾಸದ ಒಂದು 13ನೇ ತಾರೀಕಿನಂದು ಆ ಶನಿಗ್ರಹ ವಕ್ರಗತಿಯನ್ನು ಹೊಂದುತ್ತೆ. ಇಲ್ಲಿಂದ ಮುಂದೆ ನಿಮಗೆ ಇನ್ನೂ ಕೂಡ ಇದರಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಯಾಕೆ ಅಂತ ಹೇಳಿ ಆದರೆ, ಒಂದು ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣಃ ನೀಚಾರಿ ಭಾಂಶ ಸಹಿತೋಪಿ ಭವೇತ್ ಸಖೇತಃ ವೀರ್ಯಾನ್ವಿತ ಅಂತೇಳಿ ಹೇಳಿರುವಂಥದ್ದು. ಅದಕ್ಕೆ ಬಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ, ಅದು ಬಲಿಷ್ಠವಾಗುತ್ತೆ. ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಏನ ಗ್ರಹೇಣ ಯತ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲೀಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿ ಹೇಳಿರುವಂಥದ್ದು. ಅಂದರೆ ಆ ಗ್ರಹದಿಂದ ನಮಗೆ ಪ್ರಾಪ್ತಿ ಆಗ್ತಿರುವಂತಹ ಮೊದಲೇ ಶುಭ ಫಲ ಪ್ರಾಪ್ತಿ ಆಗ್ತಿತ್ತು, ಈಗ ಸಂಪೂರ್ಣವಾಗಿ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನೀವೇನು ಕೂಡ ಈ ವಿಚಾರದಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದು ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಇನ್ನೊಂದು ಶುಭ ಫಲ. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡಿರುತ್ತೆ ಸಾಮಾನ್ಯವಾಗಿ. ಹೌದು ಸ್ವಾಮಿ, ಶನಿಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿತ್ತು, ಒಳ್ಳೆ ಫಲ ಎಲ್ಲ ಪ್ರಾಪ್ತಿ ಆಗ್ತಿತ್ತು. ಈಗ ಅದು ವಕ್ರಗತಿಯನ್ನು ಹೊಂದುತ್ತಾ ಇರೋದ್ರಿಂದಾಗಿ ಅದರಿಂದ ಏನಾದರೂ ಹಿಂದಿನ ರಾಶಿಯ ಫಲ ಪ್ರಾಪ್ತಿ ಆಗುತ್ತಾ, ಅಂದರೆ ನಮಗಿನ್ನೇನಾದರೂ ಮತ್ತೆ ಪಂಚಮ ಶನಿ ಅಂತ ಹೇಳುವಂಥದ್ದು ಏನಾದರೂ ಉಂಟಾಗುತ್ತಾ ಅಂತ ಹೇಳುವಂಥ ಒಂದು ಸಂಶಯ ನಿಮ್ಮ ಮನಸ್ಸಲ್ಲಿ ಕಾಡಬಹುದು. ಅದಕ್ಕೆ ಅದು ಆ ರೀತಿ ಆಗುವುದಿಲ್ಲ.
ಯಾಕೆ ಅಂತ ಹೇಳಿ ಅಂದರೆ ಯಸ್ಮಿನ್ ಗೃಹೇ ಸ್ಥಿತೋ ದೀಪ ತತ್ರೋದ್ಯತಂ ಕರೋತಿ ವೈ ಏವಂ ಗ್ರಹೋಪಿ ಯತ್ರ ಸ್ಯಾತ್ ತತ್ರೈವ ಫಲದ ಸ್ಮೃತಃ ಅಂತ ಹೇಳಿರುವಂಥದ್ದು. ಹೇಗೆ ಒಂದು ದೀಪವನ್ನು ನಾವೀಗ ಈ ರೂಮಲ್ಲಿ ಇಟ್ಟಿದ್ರೆ ಆ ದೀಪ ಏನು ಮಾಡುತ್ತೆ ಹೇಳಿ, ಈ ರೂಮಲ್ಲಿರುವಂತಹ ಕತ್ಲೆನೆಲ್ಲ ಬಗೆಹರಿಸುತ್ತೆ, ಈ ರೂಮಿಗೆ ಅದು ಸಂಪೂರ್ಣವಾಗಿ ಬೆಳಕನ್ನು ಕೊಡುತ್ತೆ ಅಲ್ವಾ. ಅದೇ ಈ ರೂಮಲ್ಲಿ ದೀಪ ಇಟ್ಟಂತಹ ಸಂದರ್ಭದಲ್ಲಿ ಪಕ್ಕದ ರೂಮಲ್ಲಿ ಇರುವಂತಹ ಒಂದು ಕತ್ಲೆ ನಿವಾರಣೆ ಆಗುತ್ತೆ, ಅದರಿಂದ ಆಗೋದಿಲ್ಲ. ಯಾವ ರೂಮಲ್ಲಿ ಇಟ್ಟಿರ್ತೀವೋ ಅಲ್ಲಿಗೆ ಅದು ಬೆಳಕು ಕೊಡುತ್ತೆ, ಅಲ್ಲಿಯ ಒಂದು ಕತ್ತಲೆಯನ್ನು ಅದು ನಿವಾರಣೆಯನ್ನು ಮಾಡುತ್ತೆ. ಏವಂ ಗ್ರಹೋಪಿ, ಇದೇ ರೀತಿಯಾಗಿ ಗ್ರಹಗಳು ಕೂಡ ಯಾವ ರಾಶಿಯಲ್ಲಿ ಇರ್ತಾವೋ ಆ ರಾಶಿಯ ಫಲವನ್ನೇ ಕೊಡುತ್ತೆ. ಈಗ ಪ್ರಕೃತವಾಗಿ ಅದು ಮೀನ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಷಷ್ಠ ಭಾವದಲ್ಲಿರುವಾಗ ಏನು ಫಲ ಇತ್ತು ಅದೇ ಫಲವನ್ನೇ ಕೊಡುತ್ತೆ ಹೊರತು ಅದು ಪಂಚಮ ಭಾವದ ಫಲವನ್ನೇನು ಕೂಡ ಕೊಡೋದಿಲ್ಲ. ಮತ್ತೇನೋ ಪಂಚಮ ಶನಿ ಉಂಟಾಯಿತೇನೋ ಅಂತ ಹೇಳಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಚಾರಾತಿಚಾರ ವಕ್ರೇಣ ಯೋ ಯತ್ರಾವಸ್ಥಿತೋ ಗ್ರಹ ಸ ತದ್ರಾಶಿ ಫಲಂ ದದ್ಯಾತ್ ಗೋಚರೇ ಫಲ ಸಾಧನೆ. ಯಾವ ರಾಶಿಲಿ ಗ್ರಹ ಇರುತ್ತೋ ಅದೇ ರಾಶಿಲಿ ಫಲ ಕೊಡುತ್ತೆ. ಆಯ್ತಾ, ಅದು ವಕ್ರ ಗತಿಯನ್ನು ಹೊಂದಿದೆ ಅಂತ ಹೇಳಿ ಅದೇನೀಗ ಪಂಚಮ ಭಾವದ ಫಲ ಏನು ಕೂಡ ಕೊಡೋದಿಲ್ಲ. ಆ ವಿಚಾರದಲ್ಲಿ ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಷಷ್ಠ ಭಾವದಲ್ಲಿದೆ, ಷಷ್ಠ ಭಾವದ ಫಲವನ್ನೇ ಕೊಡುತ್ತೆ. ವಕ್ರವಾಗಿರೋದ್ರಿಂದಾಗಿ ಅದು ಬಲಿಷ್ಠವಾಗಿರೋದ್ರಿಂದಾಗಿ ಇನ್ನೂ ಕೂಡ ಉತ್ತಮವಾದ ಫಲವನ್ನೇ ನಿಮಗೆ ನೀಡುತ್ತೆ. ಆಯ್ತಾ, ಅದಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿದವಾಗ ನಾನು ಹೇಳಿದ್ನಲ್ಲ, ಈ ಮಾಸದಲ್ಲಿ ನಿಮ್ಮನ್ನು ಯಾರು ಕೂಡ ತಡೆಯೋದಕ್ಕೆ ಆಗುವುದಿಲ್ಲ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಒಂದು ವಿಚಾರದಲ್ಲಿ ನೀವು ಒಂದು ಚೂರು ಜೋಪಾನವಾಗಿರಬೇಕು. ಅದೇನು ಹೇಳಿ, ರಾಹುಗ್ರಹ ಒಂದು ಪಂಚಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಒಂದು ಆರೋಗ್ಯದ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತೆ ಎಲ್ಲ ವಿಚಾರಕ್ಕೂ ಕೂಡ ಈ ಮಾಸ ಉತ್ತಮವಾಗಿದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ಹೇಳಿದ್ನಲ್ಲ, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ಹಣಕಾಸು, ವಿದ್ಯೆ, ಉದ್ಯೋಗ ಈ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.